ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಸರಣಿ ಹತ್ಯೆಗಳ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಹಾಗೆಯೇ ಜನಾಕ್ರೋಶ ಕೂಡ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಮಾನ ಮನಸ್ಕರ ವೇದಿಕೆಯಡಿ ಹೋರಾಟ ನಡೀತಾ ಇರುವಂಥದ್ದು. ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಅರುಣ್ ಪರಮೇಶ್ವರ್ ಅವರಿದ್ದಾರೆ, ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ಈ ಒಂದು ಸಮಾನ ಮನಸ್ಕರ ಹೋರಾಟ ಎಲ್ಲೋ ಒಂದು ಕಡೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಈ ಒಂದು ಸರಣಿ ಹತ್ಯೆಗಳ ವಿಚಾರಕ್ಕೆ ಅನ್ನುವಂಥದ್ದು ತಮ್ಮೆಲ್ಲರ ಒಂದು ಒತ್ತಾಸೆ. ಈ ಬಗ್ಗೆ ಏನು ಹೇಳಬಯಸ್ತೀವಿ ಸರ್? ಇದು SIT ತನಿಖೆ SIT ರಚನೆ ಮಾಡಿದ್ದಾರೆ. ಅದು ಒಳ್ಳೆ ದಿಕ್ಕಿನಲ್ಲಿ ನಡೀಬೇಕು, ಎಲ್ಲೂ ಯಾವುದೇ ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂಥ ತನಿಖೆ ಆಗಬೇಕು. ಆಮೇಲೆ ನಿನ್ನೆ ಯಾರೋ ಒಬ್ಬ SIT ಅಧಿಕಾರಿಯಾದಂಥ ಮಂಜುನಾಥ್ ಗೌಡ ಅನ್ನೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ದೂರುದಾರನಿಗೆ ಬೆದರಿಕೆ ಹಾಕಿದ್ದಾನೆ ಅಂತ ಹೇಳಿ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಖಂಡಿತ ಇದು ಆಗಬಾರ್ದು. ಯಾಕೆಂದರೆ ತಕ್ಷಣ ಪ್ರಣಬ್ ಮೋಹಂತಿ ಅವ್ರ ಬಗ್ಗೆ ತುಂಬ ದೊಡ್ಡ ಒಳ್ಳೆ ಅಭಿಪ್ರಾಯ ಇದೆ. ಆಮೇಲೆ ಒಳ್ಳೆ ಅಧಿಕಾರಿ ಅವರು. ಅಂಥ ಅಧಿಕಾರಿ ಅಡಿಯಲ್ಲಿ ಇಂಥ ಯಾವುದೋ ಒಬ್ಬ ಕೆಟ್ಟ ಅಧಿಕಾರಿ ಮನಸ್ಥಿತಿ ಇರೋ ಅಧಿಕಾರಿಗಳನ್ನ ನೀವು ತಗೊಂಬಂದು ಇಳಿಸಿ ಆ ದೂರುದಾರನಿಗೆ ಬೆದರಿಕೆ ಹಾಕುವಂಥ ಇದು ಎಷ್ಟು ಸರಿ? ಇದು ಎಲ್ಲೋ ಒಂದು ಕಡೆ ಮತ್ತೊಂದು ಸರಿ ಹಳ್ಳಿ ತಪ್ಪುತ್ತಾ ಅನ್ನೋದೊಂದು ಸಾರ್ವಜನಿಕರಲ್ಲಿ ಚರ್ಚೆ ನಡೀತಾ ಇದೆ. ದಯವಿಟ್ಟು ಇದು ಆಗಬಾರ್ದು. ಯಾರು ಆ ಮಂಜುನಾಥ್ ಗೌಡ, ಯಾಕೆ ಅವನು ದೂರುದಾರನಿಗೆ ಬೆದರಿಕೆ ಹಾಕ್ತಾ, ಏನಾಯಿತು ಅನ್ನೋ ಸಂಪೂರ್ಣ ತನಿಖೆ ಆಗಬೇಕು. ಅವನ್ನ ತಕ್ಷಣ ಗೃಹ ಸಚಿವರು ಮುಖ್ಯಮಂತ್ರಿಗಳು ತಕ್ಷಣ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆಗ್ರಹ. ಮತ್ತು ತನಿಖೆ ಉತ್ತಮವಾದ ದಿಕ್ಕಿನಲ್ಲಿ ನಡೆದು ನ್ಯಾಯ ಸಿಗಬೇಕು. ಆಮೇಲೆ SIT ತನಿಖೆಯಲ್ಲಿ ಈ ಸೌಜನ್ಯ ಕೇಸನ್ನ ಆ್ಯಡ್ ಮಾಡಬೇಕು. ಅದಕ್ಕೂ ಕೂಡ ಇದನ್ನು ಸೇರಿಸ್ಕೊಂಡು ಸೌಜನ್ಯ ಕೇಸನ್ನ ಹತ್ಯೆ ಆಗಿದ್ದನ್ನ ಖಂಡಿತವಾಗ್ಲೂ ಒಳ್ಳೆ ದಿಕ್ಕಿನಲ್ಲಿ ತನಿಖೆ ನಡೆಸಿ ಅದ್ಭುತ ಇದು ಮಾಡಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಎಸ್ ಸರ್, ಇನ್ನು SIT ತನಿಖೆ ಆಗಲೇಬೇಕು ಅಂತ ಸಾಕಷ್ಟು ಒತ್ತಡಗಳಿತ್ತು. ಆ ನಿಟ್ಟಿನಲ್ಲಿ SIT ಕೂಡ ರಚನೆ ಆಯಿತು. ಈಗಾಗಲೇ ತನಿಖೆ ಒಂದೊಂದೇ ಹಂತದಲ್ಲಿ ನಡೀತಾ ಇದೆ. ಆದರೆ ಒಂದಷ್ಟು ಜನಸಾಮಾನ್ಯರಿಗೆ ಈ ಹಂತದಲ್ಲಿ SIT ವಿಚಾರದಲ್ಲೂ ಕೂಡ ಸ್ವಲ್ಪ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿಲ್ಲ. ಸೊ ತಾವೇನು ಹೇಳ್ತೀರಾ? ಅಂದರೆ SIT ಯಾರ ಮೇಲೆ ಆರೋಪ ಬಂದಿದೆ ಅವರು ತುಂಬ ಪ್ರಭಾವಿಗಳಾಗಿದ್ದಾರೆ. ಅವರು ಸೆಂಟ್ರಲಿಂದ ಸ್ಟೇಟಿಂದ ಎಲ್ಲ ರೀತಿಯಲ್ಲೂ ಕೂಡ ಪ್ರಭಾವ ಬಳಸುವಂಥ ವ್ಯಕ್ತಿತ್ವ ಇರೋದು. ಎಲ್ಲೋ ಒಂದು ಕಡೆ ಜನಗಳೆಲ್ಲ ಅಳುಕೇನು ಅಂದರೆ SIT ತನಿಖೆಯಲ್ಲಿ ಏನಾರ ಇದು ಉಲ್ಟಾ ಪಲ್ಟಾ ಆಗುತ್ತಾ ಅಂತ ಅನ್ನಲ್ಕೋ. ಬಟ್ ಆದರೆ ಪ್ರಣಬ್ ಮೋಹಂತಿ, ಅನುಚೇತನ್ ಅಂತ ದಕ್ಷಾಧಿಕಾರಿಗಳಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಭರವಸೆ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ. ಬಟ್ ಆದರೆ ಇದು ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ನಿಟ್ಟಿನಲ್ಲಿ ಒಳ್ಳೆ ದಿಕ್ಕಿನಲ್ಲಿ ತನಿಖೆ ನಡೀಬೇಕು ಅಂತ ನಮ್ಮ ಆಗ್ರಹ ಸರ್. ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. ಈಗಾಗಲೇ ಸಾಕ್ಷಿದಾರ ತೋರಿಸ್ತಾ ಇರುವಂತಹ ಸ್ಪಾಟ್ಗಳನ್ನು ನೋಡೋಕೆ ಹೋದರೆ 5 ಸ್ಪಾಟ್ಗಳಲ್ಲಿ ಏನು ಕೂಡ ಸಿಕ್ಕಿಲ್ಲ, ಅಂತಹ ಮಹತ್ವದ ಕುರು ಏನೂ ಸಿಕ್ಕಿಲ್ಲ. ಬಟ್ 6ನೇ ಸ್ಪಾಟಲ್ಲಿ ಸಿಕ್ಕಿರುವಂತಹ ಕೆಲವು ಕಳೆಬರಹ ಅಂದರೆ ಮೂಳೆಗಳು ಸಿಕ್ಕಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಒಂದು ಸ್ಪಾಟಲ್ಲಿ ಸಿಕ್ಕಿರುವಂತಹ ಮೂಳೆಗಳ ವಿಚಾರಕ್ಕೆ ಇದು ಎಷ್ಟರ ಮಟ್ಟಿಗೆ ಲೀಡ್ ಆಗ್ಬೋದು ಈ ಕೇಸಿಗೆ? ಅಲ್ಲ, ಇನ್ನೂ 13 ಪಿಟ್ಗಳಿವೆ. 13 ಪಿಟ್ಟಲ್ಲಿ ಕೂಡ 7 ಇದೆ, 6 ಪಿಟ್ ಸಿಗುತ್ತೆ. ನಾನು ಹೇಳೋದು ಏನು, ಇವತ್ತು ಸ್ಥಳೀಕರು ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾವು ಅಲ್ಲೇ ಹಾಕಿದ್ದೋ. ಮತ್ತು ಇಲ್ಲಿ ಇಷ್ಟು ದಿನ ಯಾಕೆ ಹೇಳಲಿಲ್ಲ ನೀವು? ಇಷ್ಟು ದಿನ ನಿಮ್ಗೆ ಗೊತ್ತಿರಲಿಲ್ವಾ ಜಾಗ ಇಂಥ ಕಡೆ ನಾವು ಹಾಕಿದ್ದೋ, ಇವಾಗ ಬಂದು ತೋರಿಸ್ತಾ ಇದ್ದಾನೆ, ನಾವು ಯಾವಾಗಲೂ ಮಣ್ಣು ಮಾಡಿದ್ದೋ, ನಮ್ಗೆ ಮಶಾಣ ಇರಲಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ರಲ್ಲ. ಇದು ಜನಗಳನ್ನ ದಾರಿ ತಪ್ಪಿಸೋದಲ್ವಾ? ಇವಾಗ ನೀವು ಅವ್ನು ತೋರಿಸಿದ ಮೇಲೆ ನೀವು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇದೆ? ಯಾಕೆ ಕ್ವಶನ್ ಮಾಡ್ತಾ ಇದ್ದೀರಾ? ಮೊದಲೇ ಹೇಳ್ಬೋದಾಯ್ತು. ಮತ್ತು ನೀವು ಇಲ್ಲ ನಾವು ಇಂಥ ಕಡೆ ಊತಿಕ್ಕಿದ್ವಿ, ಇಂಥ ಕಡೆ ನಮಗೆ ಮಶಾಣ ಇರಲಿಲ್ಲ, ಯಾವುದೋ ಒಂದು ಬಾಡಿ ಹಾಕ್ತಾಯಿದ್ದೀವಿ ಅಂತ ಹೇಳ್ಬೋದಾಯ್ತಲ್ಲ. ಈಗ ಅದನ್ನು ಹೇಳುವಂಥ ಅಗತ್ಯ ಏನಿತ್ತು? ಇದು ಎಲ್ಲೋ ಒಂದು ಕಡೆ ಪ್ರಭಾವಕ್ಕೆ ಒಳಗಾಗಿ ಅಲ್ಲ ಸ್ಥಳೀಯರು ಸೊ ಇದನ್ನು ಹೇಳ್ತಾ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ತನಿಖೆ ಒಳ್ಳೆ ದಿಟ್ಟಿನಲ್ಲಿ ನಡೀಬೇಕು, ನಮ್ಮ ಆಗ್ರಹ ಅಷ್ಟೇ. ಒಟ್ಟಿನಲ್ಲಿ ತೆಗಿಬೇಕು. ಯಾರು ಅಸಹಜ ಸಾವಾಗಿದೆ, ಮರ್ಡರ್ ಆಗಿದ್ದಾರೆ, ಅವ್ರಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ಒಂದಷ್ಟು ಪ್ರಾಕೃತಿಕ ವಿಕೋಪ ಹಾಗೆಯೇ ಭೌಗೋಳಿಕ ಬದಲಾವಣೆಗಳಿಂದಲೂ ಕೂಡ ಅಲ್ಲಿ ಒಂದಷ್ಟು ಮಣ್ಣು ಸೇರಿರುವಂಥ ಸಾಧ್ಯತೆ ಇದೆ. ಯಾವ್ಯಾವ ಸ್ಪಾಟನ್ನು ತೋರಿಸ್ತಾ ಇದ್ದಾರೆ ಅಲ್ಲೂ ಕೂಡ. ಯಾಕೆಂದರೆ ನೇತ್ರಾವತಿ ದಡಕ್ಕೆ ತೀರಾ ಸಮೀಪದಲ್ಲಿರುವಂಥ ಪ್ರದೇಶ ಅದು. ಆ ನಿಟ್ಟಿನಲ್ಲಿ ಅಷ್ಟೇ ಆಗಿಯೋದು ಅನ್ನುವಂಥ ವಿಚಾರವನ್ನು ಹೊರತುಪಡಿಸಿ ಇನ್ನೂ ಹೆಚ್ಚಿಗೆ ಆಗಿಲಿ, ಅಥವಾ ಅದು ಸಿಗೋವರೆಗೂ ಆಗಿಲಿ, ಅಥವಾ ಅನಾಮಿಕ ಅಥವಾ ದೂರುದಾರ ಈಗ ಬಂದಿದ್ದಾನಲ್ಲ ಆತನಿಗೆ ಸಮಾಧಾನ ಆಗುವವರೆಗೂ ಆಗಿಲಿ ಅನ್ನುವಂಥದ್ದು ಹಲವರ ಅಭಿಪ್ರಾಯ. ಏನು ಹೇಳ್ತಾರೆ? ಹೌದು ಸರ್, ಅದು ಸತ್ಯ. ಅದನ್ನು ತಾವು ಹೇಳ್ತಾ ಇರೋದು ನಿಜ. ಅದು ಪ್ರಾಕೃತಿಕ ಸುಮಾರು 10 ವರ್ಷ 13 ವರ್ಷ ಆಗಿದೆ. ಗುಡ್ಡ ಕುಸಿದಾಗಿದೆ, ಕೆಲವೊಂದು ಕಡೆ ತುಂಬ ಇದಾಗಿದೆ. ಅವ್ನು ಏನು ಹೇಳ್ತಾನೋ ಅದನ್ನು ಇವಾಗ ಅವನು ಹೇಳಿದ್ದು ಅವನು 5 ಪಿಟ್ಟಲ್ಲಿ ಏನು ಹೇಳ್ದ, 6ನೇ ಪಿಟ್ಟಲ್ಲಿ ಸಿಕ್ತು. ಅವ್ನಿಗೆ ಯಾವ್ದಾದ್ರು ಸಿಗಲಿಲ್ಲ ಅಂದರೆ ನೀವು ಅವ್ನು ಕ್ವಶನ್ ಮಾಡಬೇಕಾಯ್ತು. ಅವ್ನು ಹೇಳ್ತಾ ಇದ್ದಾನಲ್ಲ ಸಿಗುತ್ತೆ ಈ ಥರ ಇಂಥ ಕಡೆ ಹಾಕಿದ್ದೀನಿ ಅಂತ ಹೇಳಿದ್ಮೇಲೆ ಅದನ್ನು ಮಾಡುವಂಥದ್ದು ಇನ್ನೂ ಅತಿ ಒಳಗಡೆ ತುಂಬ ಆಳ ತೋಡಿ ಅದನ್ನು ತೆಗೆದು
ಒಂದು ಇದನ್ನು ಮಾಡೋವಂಥದ್ದು ಅಗತ್ಯ ಇದೆ ಸರ್. ಮಾಡ್ಬೋದು ಅದು ಆ ದೂರದರನ್ನು ಏನಿದೆ ಅವನು ಯಾರೂ ಕೂಡ ನೋಡಿ ಪ್ರಕರಣ ನೋಡಿಲ್ಲ, ತಾನು ಭಾಗಿಯಾಗಿಲ್ಲ ಅಂದಿದ್ರೆ ಯಾರೂ ಬಂದು ಸುಮ್ಮನೆ ಸಾಕ್ಷಿ ಹೇಳಲ್ಲ. ಎಲ್ಲೋ ಒಂದು ಕಡೆ ಏನೋ ಊತಾಕಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ವ್ಯಕ್ತಿ ಏನು ಅದು ಎಲ್ಲೆಲ್ಲಿ ಊತಾಕಿದ್ದೀನಿ ಅಂತ ಸಂಪೂರ್ಣವಾಗಿ ಹೇಳ್ಬೇಕಾರೆ ಅವನಿಗೆ ನಿಖರವಾದ ಮಾಹಿತಿ ಇರುತ್ತೆ, ಅವ್ನು ನಿಖರವಾಗಿ ಮಾಡಿರ್ತಾನೆ. ಈಗ ಅವ್ನು ಕಳ್ಳ, ಅವ್ನು ಸುಳ್ಳ ಅದೇನೇನೋ ಹೇಳ್ತಾರೆ, ಬಟ್ ಅದೆಲ್ಲ ಸರಿ ಇಲ್ಲ. ಅದನ್ನು ಆವಲೇ ಹೇಳ್ಬೇಕಾಯ್ತು ಇವರು. ಎಸ್ ಸರ್, ಇನ್ನು ಫೈನಲ್ ಪ್ರಶ್ನೆ, ಒಂದಷ್ಟು ಜನರು ಈಗಾಗಲೇ ಈ ತನಿಖೆ ಏನೋ ನಡೀತಾ ಇದೆ, ಬಟ್ ಒಂದಷ್ಟು ಜನ ಈ ಮಧ್ಯದಲ್ಲಿ ಒಂದಷ್ಟು ಬಾಲಿಶ ಹೇಳಿಕೆಗಳನ್ನು, ನಾಯಕರುಗಳು ಬಾಲಿಶ ಹೇಳಿಕೆಗಳನ್ನು ನೀಡ್ತಾ ಇರೋದು ಕಂಡು ಬರ್ತಾ ಇದೆ. ಇಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಅಲ್ಲ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಒಬ್ಬ ಮಾಜಿ ಸಚಿವ ಅವನು BC ಪಾಟೀಲು ಮತ್ತು ವಿರೋಧ ಪಕ್ಷದ ನಾಯಕನಾದಂಥ ಅಶೋಕರ್ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಇವ್ರನ್ನ ವಿರೋಧ ಪಕ್ಷ ನಾಯಕರು ಇಂಥವ್ರನ್ನ ತಗೊಂಬಂದು ವಿರೋಧ ಪಕ್ಷ ನಾಯಕರನ್ನ ಮಾಡಿಬಿಟ್ಟು ಈ ರಾಜ್ಯದಲ್ಲಿ ಎಲ್ಲ ಸರ್ಕಾರದ ಅಕ್ರಮಗಳ ಬಗ್ಗೆ ಕೇಳೋ ತಾಕತ್ತು, ದಮ್ಮು, ಧೈರ್ಯ ಇಲ್ಲದೆ ಇರ್ತಕ್ಕಂಥ ಈ ವಿರೋಧ ಪಕ್ಷ ನಾಯಕರು ಇವರು ಎಲ್ಲಿ ಇದನ್ನು ಪ್ರಶ್ನೆ ಮಾಡೋಕ್ಕಾಗ್ತದೆ? ಇವ್ರು ತಲೆ ಒಳಗಿರೋದು ಏನು ಗೊತ್ತಾ? ಒಂದೇ, ಅದೇನಾರ ಮಾಡಿ ಇದನ್ನು ಏನಾರು ಆದಿ ತಪ್ಪಿಸಿ ಅದನ್ನು ಉಲ್ಟಾ ಪಲ್ಟಾ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ. ಎಸ್ ವೀಕ್ಷಕರೇ, ಇದಿಷ್ಟು ಅರುಣ್ ಪರಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೋಡ್, ರೆಬೆಲ್ TV, ಬೆಂಗಳೂರು.